ಬಂಧುಗಳೇ, ಸಾಕಷ್ಟು ಜನ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು 1956ರಲ್ಲಿ ಮಾತ್ರ ಸ್ವೀಕರಿಸಿದರು ಎಂದು ಭಾವಿಸುತ್ತಾರೆ. ಆದರೂ ಅವರ ಬೌದ್ಧಯಾನ ಬಹಳ ವರ್ಷಗಳ ಹಿಂದೆ ಮನಸ್ಸಿನಲ್ಲಿ, ಅಧ್ಯಯನದಲ್ಲಿ, ಸಮಾಜದ ಕೆಲಸದಲ್ಲಿ ಶುರುವಾಗಿತ್ತು. ಬನ್ನಿ ಇವತ್ತು ನೋಡೋಣ. ಬೌದ್ಧ ಧರ್ಮ ಅವರಿಗೆ ಬಾಲ್ಯದಿಂದಲೇ ಹೇಗೆ ಪರಿಚಯವಾಗಿತ್ತು ಅಂತ. ಬಾಲ್ಯದಲ್ಲೇ ಅಂಬೇಡ್ಕರರಿಗೆ ಶಿಕ್ಷಕರಾದ ಕೇಲಸ್ಕರ್ ಬುದ್ಧನ ಕುರಿತು ಪುಸ್ತಕ ಕೊಟ್ಟರು. ಆ ಬೆಳಕು ಅವರ ಮನಸ್ಸಿನಲ್ಲಿ ಎಂದಿಗೂ ಮಸುಕಾಗಲಿಲ್ಲ. 1915 ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಅವರು ಪ್ರಾಚೀನ ಭಾರತೀಯ ವಾಣಿಜ್ಯ ಪ್ರಬಂಧದಲ್ಲಿ ಜಾತಕ ಕಥೆಗಳನ್ನೇ ಮೂಲವಾಗಿ ಬಳಸಿದರು. ಬೌದ್ಧ ಚಿಂತನೆ ಅವರ ಅಧ್ಯಯನದಲ್ಲೂ ಕಾಣಿಸಿಕೊಂಡಿತು. 1930ರಲ್ಲಿ ಪ್ರಕಟಿಸಿದ ಹಿಂದೂ ಮಹಿಳೆಯರ ಉದಯ ಮತ್ತು ಪತನ ಕೃತಿಯಲ್ಲಿ ಅವರು ಬೌದ್ಧ ಧರ್ಮ ಮಹಿಳೆಯರನ್ನು ಹೀನಗೊಳಿಸಲಿಲ್ಲ, ಅವರಿಗೆ ಶಿಕ್ಷಣ ಮತ್ತು ಸಮಾನ ಸ್ಥಾನ ಕೊಟ್ಟಿದೆ ಎಂದು ಹೇಳಿದರು. 1931ರಿಂದ 33ರೊಳಗೆ ಮುಂಬೈಯಲ್ಲಿ ತಮ್ಮ ದೊಡ್ಡ ಗ್ರಂಥಾಲಯಕ್ಕೆ ರಾಜಗೃಹ ಎಂಬ ಮನೆ ನಿರ್ಮಿಸಿದರು. ಬೌದ್ಧ ಪರಂಪರೆಯ ಪವಿತ್ರ ಸ್ಥಳವಾದ ರಾಜಗೃಹದ ಹೆಸರನ್ನೇ ತಮ್ಮ ಮನೆಯ ಹೆಸರಾಗಿ ಇಟ್ಟರು. 1936ರಲ್ಲಿ ಬಾಂಬೆಯಲ್ಲಿ ಶ್ರೀಲಂಕಾದ ಭಿಕ್ಷು ರೇವ್ ಲೋಕನಾಥರನ್ನು ಭೇಟಿ ಮಾಡಿದರು. ಆ ಭಿಕ್ಷು ನಂತರ ಹೇಳಿದರು, ಅವರು ಬೌದ್ಧ ಧರ್ಮದತ್ತ ತೀವ್ರ ಆಸಕ್ತಿ ಹೊಂದಿದ್ದಾರೆ. ಅದೇ ವರ್ಷದಲ್ಲಿ ಪ್ರಕಟಿಸಿದ ಅನ್ಹೇಲೇಷನ್ ಆಫ್ ಕಾಸ್ಟ್ ಕೃತಿಯಲ್ಲಿ ಅವರು ಬುದ್ಧನ ಮಾರ್ಗವನ್ನು ತಾರ್ಕಿಕ, ನೈತಿಕ, ಕ್ರಾಂತಿಕಾರಿ ಪರ್ಯಾಯವಾಗಿ ಹೊಗಳಿದರು. ಮಹಿಳೆಯರಿಗೆ ಸ್ವತಂತ್ರ, ಪ್ರಾಣಿ ಹತ್ಯೆಗೆ ವಿರುದ್ಧ, ಸಮಾನತೆಯ ಬೋಧನೆ ಆಲ್ ಬೌದ್ಧ ಧರ್ಮದ ಗುಣಗಳೆಂದು ಹೇಳಿದರು. 1946ರಿಂದ 50ರೊಳಗೆ ಅವರು ಬೌದ್ಧ ಪ್ರೇರಿತ ಕಾಲೇಜುಗಳಿಗೆ ಹೆಸರಿಟ್ಟರು. ಔರಂಗಾಬಾದ್ನ ಮಿಲಿಂದ ಕಾಲೇಜ್, ಮುಂಬೈನ ಸಿದ್ಧಾರ್ಥ ಕಾಲೇಜ್. 1941ರಲ್ಲಿ ಜನತಾ ಪತ್ರಿಕೆಯಲ್ಲಿ ಬರೆದ ಪ್ರಬಂಧದಲ್ಲಿ ಈ ಮಹಾನ್ ವ್ಯಕ್ತಿಯನ್ನು ಮರೆಯುವುದು ಲಜ್ಜೆಯ ವಿಷಯ ಎಂದು ಬುದ್ಧ ಜಯಂತಿ ಬಗ್ಗೆ ಬರೆದರು. 1944ರಲ್ಲಿ ಬ್ರಿಟಿಷ್ ಅಧಿಕಾರಿಗೆ ಪತ್ರ ಬರೆದು ಬುದ್ಧ ಜಯಂತಿಯನ್ನು ಸಾರ್ವಜನಿಕ ರಜೆಯಾಗಿ ಘೋಷಿಸಬೇಕು ಎಂದು ಕೇಳಿದರು. ಅದೇ ವರ್ಷ ಮದ್ರಾಸಿನಲ್ಲಿ ನಡೆದ ರ್ಯಾಷನಲಿಸಂ ಇನ್ ಇಂಡಿಯಾ ಉಪನ್ಯಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಬೌದ್ಧ ಬ್ರಾಹ್ಮಣ ಪೈಪೋಟಿ ಒಂದು ಸಾಮಾಜಿಕ ರಾಜಕೀಯ ಕ್ರಾಂತಿಯಾಗುತ್ತೆ ಎಂದು ಹೇಳಿದರು. 1950ರಲ್ಲಿ ಅವರು ಶ್ರೀಲಂಕಾಕ್ಕೆ ಹೋಗಿ ಭಿಕ್ಷುಗಳ ಗೌರವ ಪಡೆದರು. ಭಾರತದಲ್ಲಿ ಬೌದ್ಧ ಧರ್ಮ ಪುನರ್ಸ್ಥಾಪನೆಗೊಳ್ಳುವ ಸಮಯ ಬಂದಿದೆ, ನಾನು ಅದರಲ್ಲಿ ಒಬ್ಬ ಎಂದು ಘೋಷಿಸಿದರು. ಬೌದ್ಧ ರಾಷ್ಟ್ರಗಳು ಕೇವಲ ಉಪನ್ಯಾಸವಲ್ಲ, ಬದುಕಿನ ಮಾರ್ಗವನ್ನು ಪ್ರಸಾರಿಸಬೇಕು ಎಂದು ಕರೆ ನೀಡಿದರು. 1953 ಮೇ 27ರಂದು ಮುಂಬೈನಲ್ಲಿ ನಡೆದ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ತಮ್ಮ ಜೀವನವನ್ನೇ ಬೌದ್ಧ ಧರ್ಮ ಪ್ರಸಾರಕ್ಕೆ ಸಮರ್ಪಿಸುವೆನೆಂದು ಪ್ರತಿಜ್ಞೆ ಮಾಡಿದರು. ಜಾತಿ ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸಿದರು. 1954ರ ಡಿಸೆಂಬರ್ 4ರಂದು ರಂಗೂನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನದಲ್ಲಿ ತಮ್ಮ ದೃಷ್ಟಿಪತ್ರ ಮಂಡಿಸಿದರು. ಕೊನೆಗೆ 1956ರಲ್ಲಿ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿಯಿಂದ ತುಂಬಿದ ಹಿಂದೂ ಧರ್ಮವನ್ನು ತ್ಯಜಿಸಿ ಸರಿಸುಮಾರು 5 ಲಕ್ಷ ಜನರನ್ನು OBC, SC, ST ಜನಾಂಗವನ್ನು ಕರೆದುಕೊಂಡು ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಭಾರತೀಯರು ಕಳೆದುಕೊಂಡ ಧರ್ಮ ಕೊನೆಗೆ ಭಾರತೀಯರಿಗೆ ಕೊಡಲು ನಿರ್ಧರಿಸುತ್ತಾರೆ. ಇಂತಿ ಬಾಬಾ ಸಾಹೇಬರು ಬೌದ್ಧ ಯಾನವು 1956ರಲ್ಲಿ ನಡೆದ ಸ್ವೀಕಾರದಿಂದಷ್ಟೇ ಪ್ರಾರಂಭವಾಗಿಲ್ಲ, ಅದು ಅವರ ಬಾಲ್ಯದಿಂದಲೇ ಬೆಳೆದ ಅಧ್ಯಯನದಿಂದ ಗಟ್ಟಿಯಾದ ಸಮಾಜ ಪರಿವರ್ತನೆ ದಾರಿಯಾದ ದೀರ್ಘ ಪಥವಾಗಿತ್ತು.